ಸರ್ಕಾರದಿಂದ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಜಾಸ್ತಿ ಕೊಟ್ಟರು ಒಂದು ಸಮಸ್ಯೆ, ಇನ್ನು ಕಡಿಮೆ ಕೊಟ್ಟರು ಒಂದು ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಒಪಿನಿಯನ್ಗಳನ್ನ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಒಂದೊಂದಾಗಿ ನಾವು ತಿಳಿದುಕೊಳ್ತಾ ಹೋಗೋಣ. ಇಲ್ಲಿ ಈ ಒಂದು ವಿಡಿಯೋ ನೋಡಿದ ನಂತರ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ, ಅಕ್ಕಿ ಜಾಸ್ತಿ ಕೊಡ್ಬೇಕಾ ಅಥವಾ ಕಡಿಮೆ ಕೊಡ್ಬೇಕಾ ಅಥವಾ ಅಕ್ಕಿ ಬದಲು ಇನ್ನೂ ಏನಾದರೂ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ನಿಮ್ಮ ಯೋಚನೆಯನ್ನ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕೆಂತಂದ್ರೆ ನೀವು ಕೊಡೋ ಒಂದು ಕಮೆಂಟು ಆ ಒಂದು ಯೋಚನೆ ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ. ಸೊ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಇವಾಗ ಮಾರ್ಚ್ ತಿಂಗಳಲ್ಲಿ 15 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ 15 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅನ್ನೋದಕ್ಕೆ ಸಾರ್ವಜನಿಕರು ಖುಷಿಯಾಗಬೇಕು ಅಥವಾ ದುಃಖ ಪಡಬೇಕು ಅದನ್ನ ನೀವೇ ಡಿಸೈಡ್ ಮಾಡಬೇಕು, ಸರಿನಾ? ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿ ಕೊಡ್ತೇವಿ ಅಂತ ಹೇಳಿತ್ತು, ಸರಿನಾ? ಅನ್ನಭಾಗ್ಯ ಯೋಜನೆಯಲ್ಲಿ 10 ಕೆಜಿ ಅಕ್ಕಿಯನ್ನ ತಿಂಗಳಿಗೆ ಕೊಡ್ತೇವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಮಾರ್ಚ್ ತಿಂಗಳಲ್ಲಿ 15 ಕೆಜಿಯನ್ನ ಕೊಡ್ತಾ ಇದ್ದಾರೆ. ಆ ಒಂದು 15 ಕೆಜಿಯಿಂದ ಜನರಿಗೆ ಇಲ್ಲಿ ಒಂದು ಅವರ ಒಂದು ಒಪಿನಿಯನ್ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇವಾಗ ಒಂದು ಫ್ಯಾಮಿಲಿಯ ಮಾಹಿತಿಯನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ಪೇಪರ್ನಲ್ಲಿಯೂ ಕೂಡ ಪಬ್ಲಿಷ್ ಆಗಿತ್ತು. ಇಲ್ಲಿ ಅತ್ತೆ ಮಾವ ಇರ್ತಾರೆ, 2 ಮಕ್ಕಳು ಸೇರಿ ನಾವು 6 ಮಂದಿ ಆಗ್ತೀವಿ. ಒಂದು ಫ್ಯಾಮಿಲಿಯಲ್ಲಿ 6 ಜನ ಆಗ್ತೀವಿ. ತಿಂಗಳಿಗೆ 90 ಕೆಜಿ ಅಕ್ಕಿ ಬರುತ್ತೆ. ಅಷ್ಟು ಅಕ್ಕಿ ನಮಗೆ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಅವರು ತಮ್ಮ ಒಂದು ದಿನದ ಊಟಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತಮ್ಮ ಒಂದು ಅನಿಸಿಕೆ ಕೂಡ ವ್ಯಕ್ತಪಡಿಸಿದ್ದಾರೆ. ದಿನಕ್ಕೆ 1 ಕೆಜಿ ಅಕ್ಕಿ ಕೂಡ ನಾವು ಬಳಸಿದ್ರು ತಿಂಗಳಿಗೆ 30 ಕೆಜಿ ಆಗುತ್ತೆ, ಇನ್ನು 50 ರಿಂದ 55 ಕೆಜಿ ಉಳಿತಿದೆ. ಸೊ ಹಾಗಿದ್ರೆ ಈ 55 ಕೆಜಿ ಅಕ್ಕಿ ಬದಲು ಅಕ್ಕಿ ಜೊತೆಗೆ ಗೋಧಿ, ತೊಗರಿಬೇಳೆ ಹಾಗೂ ಇತರೆ ಅಗತ್ಯ ಪದಾರ್ಥಗಳನ್ನ ಕೊಡಬೇಕು ಅಂತ ಹೇಳಿ ಇವರ ಒಂದು ಅಭಿಪ್ರಾಯ. ಸೊ ವೀಕ್ಷಕರೇ, ಇಲ್ಲಿ ಈ ತಿಂಗಳು ಮಾತ್ರ ನಿಮಗೆ 15 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಇದು ಪ್ರತಿ ತಿಂಗಳು ಅಲ್ಲ, ಈ ತಿಂಗಳು ಮಾತ್ರ ನಿಮಗೆ 15 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. 15 ಕೆಜಿ ಅಕ್ಕಿಯನ್ನ ಕೊಡಬೇಕು ಅಂತ ಒಂದು ರೀಸನ್ ಏನು ಅಂತಂದ್ರೆ, ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅಕ್ಕಿ ಕೊಟ್ಟಿರ್ತಾರೆ, 5 ಕೆಜಿ ಅಕ್ಕಿಯನ್ನ ಕೊಟ್ಟಿರ್ತಾರೆ. ಆ 5 ಕೆಜಿ ಅಕ್ಕಿಯ ಬದಲು ನಿಮಗೆ DBT ಹಣ ಬರಬೇಕಾಗಿತ್ತಲ್ವಾ, ಆ ಹಣ ನಿಮ್ಮ ಖಾತೆಗೆ ಬಂದಿರೋದಿಲ್ಲ. ಸೊ ಆ ಹಣ ಬರದೇ ಇರೋ ಒಂದು ಉದ್ದೇಶಕ್ಕಾಗಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಕೆಲವೊಂದು ಕಡೆ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಅನ್ನ ಕೊಟ್ಟೇ ಇಲ್ಲ, ಅಕ್ಕಿಯನ್ನ ಕೊಟ್ಟೇ ಇಲ್ಲ. ಆ ಒಂದು ಉದ್ದೇಶಕ್ಕಾಗಿ ಮಾರ್ಚ್ ತಿಂಗಳಲ್ಲಿ ನಿಮಗೆ 5 ಕೆಜಿ ಫೆಬ್ರವರಿ ತಿಂಗಳದ್ದು, 10 ಕೆಜಿ ಮಾರ್ಚ್ ತಿಂಗಳದ್ದು, 2 ತಿಂಗಳದ್ದು ಕೂಡಿ ನಿಮಗೆ 15 ಕೆಜಿ ಅಕ್ಕಿಯನ್ನ ಮಾರ್ಚ್ ತಿಂಗಳಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಕನ್ಫ್ಯೂಷನ್ ಆಗಬೇಡಿ, 15 ಕೆಜಿ ಪ್ರತಿ ತಿಂಗಳು ಕೊಡೋದಲ್ಲ, ಈ ತಿಂಗಳು ಮಾತ್ರ 15 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಇವಾಗ 90 ಕೆಜಿ ಆಗುತ್ತೆ, 1 ಕ್ವಿಂಟಲ್ ಆಗುತ್ತೆ ಅಂತ ಅನ್ನೋ ಅಭಿಪ್ರಾಯ ಇಟ್ಕೋಬೇಡಿ. ಯಾಕೆಂತಂದ್ರೆ ಇದು ಮಾರ್ಚ್ ತಿಂಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಇನ್ನು ಕೆಲವೆಡೆ ಏನಾಗಿದೆ ಸಮಸ್ಯೆ ಅಂತಂದ್ರೆ, ಇವಾಗ 15 ಕೆಜಿ ಅಕ್ಕಿ ಕೊಡೋದ್ರಿಂದ ಸಾರ್ವಜನಿಕರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 15 ಕೆಜಿ ಅಕ್ಕಿ ಕೊಡೋದ್ರಿಂದ ಇಲ್ಲಿ ಅಕ್ಕಿ ಪೂರೈಕೆ ಸಮಸ್ಯೆ ಕೂಡ ಆಗ್ತಾ ಇದೆ. ಸಾರ್ವಜನಿಕರಿಗೆ 15 ಕೆಜಿ ಅಕ್ಕಿಯನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು 2 ದಿನದಲ್ಲಿ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಆಹಾರ ಇಲಾಖೆಯ ಸಚಿವರಾದಂತ KH ಮುನಿಯಪ್ಪ ಸರ್ ಅವರು ಕೂಡ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈಗ ಇಲ್ಲಿ ಒಂದು ನಿಮ್ಗೆ ಮಾಹಿತಿ ಏನು ಇದೆ ಅಂತಂದ್ರೆ, ಇವಾಗ 5 ಕೆಜಿ ನಿಮ್ಗೆ ಕೊಡ್ತಾ ಇದ್ರಲ್ವಾ, 5 ಕೆಜಿ ಕೊಡುವಾಗ 2,17,000 ಟನ್ನಷ್ಟು ಅಕ್ಕಿ ಬೇಕಾಗಿತ್ತು. ಪ್ರತಿ ತಿಂಗಳು ಕೊಡಬೇಕು ಅಂತಂದ್ರೆ ಇಷ್ಟು ಅಕ್ಕಿ ಬೇಕಾಗಿರುತ್ತಿತ್ತು. ಆದ್ರೆ ಇವಾಗ 15 ಕೆಜಿ ಕೊಡ್ತಾ ಇರೋದ್ರಿಂದ ಈ ತಿಂಗಳು 6,51,000 ಟನ್ನಷ್ಟು ಇಲ್ಲಿ ಅಕ್ಕಿ ಬೇಕಾಗಿದೆ ಈ ಒಂದು ಮಾರ್ಚ್ ತಿಂಗಳಲ್ಲಿ. ಯಾಕೆ ಅಂತಂದ್ರೆ 15 ಕೆಜಿ ಅಕ್ಕಿ ಕೊಡ್ತಾ ಇರೋದ್ರಿಂದ ಇಲ್ಲಿ ಶಾರ್ಟೇಜ್ ಆಗ್ತಾ ಇದೆ, ಅಕ್ಕಿ ಪೂರೈಕೆಗೆ ಸಮಸ್ಯೆ ಬರ್ತಾ ಇದೆ. ಈ ಒಂದು ಸಮಸ್ಯೆಯನ್ನ ಇನ್ನು 2 ದಿನದಲ್ಲೂ ಕೂಡ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ತೀವಿ, ಪರಿಹಾರ ಕೊಡ್ತೀವಿ ಅಂತ ಅನ್ನೋದನ್ನ ಅವರ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ KH ಮುನಿಯಪ್ಪ ಸರ್ ಅವರು. ಇನ್ನು ಅನ್ನಭಾಗ್ಯ ಯೋಜನೆಯ ಹಣ ಕೂಡ ನಿನ್ನೆ ಜಮಾ ಆಗಿದೆ. ಸೊ ನಿಮ್ಗೆ ಯಾರಿಗೆಲ್ಲ ಇನ್ನು ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ವೋ ಅವರು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿದೆಯೋ ಇಲ್ಲ ಅಂತ ಹೇಳಿ. ಜಮಾ ಆಗದೆ ಇದ್ರೆ ಜಮಾ ಆಗುತ್ತೆ, ವೇಟ್ ಮಾಡಿ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉಪಯೋಗ ಇರೋದು, ಉಪಯೋಗ ಇರದೇ ಇರೋದು ಏನಿದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.